ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿ ಸಮೀರ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರ ರುಜುತ್ವದ ಕುರಿತಾದಂತಹ ಚರ್ಚೆಯಲ್ಲಿ ಪರಮತ ಖಂಡನೆಯ ಭಾಗ ನಡೀತಾ ಇದೆ. ಶ್ರೀಮಠ್ಟಿಕಾಕೃತ್ಪಾದರ ಆದೇಶ ಪರಮತದಲ್ಲಿ ಹೇಳಿರತಕ್ಕಂತಹ ಏನೆಲ್ಲ ಕುತರ್ಕಗಳು ಕುಯುಕ್ತಿಗಳಿವೆ ಅವುಗಳನ್ನು ಪೂರ್ಣವಾಗಿ ಖಂಡನೆ ಮಾಡಿ ಅಪವ್ಯಾಖ್ಯಾನವನ್ನು ನಿರಾಸ ಮಾಡಿದಾಗ ಮಾತ್ರ ಸ್ವಮತದಲ್ಲಿ ಶ್ರದ್ಧೆ ಬರ್ತದೆ ಜಿಜ್ಞಾಸುಗಳಿಗೆ ಅಂತ ಹೇಳಿ, ಹೀಗಾಗಿ ಏನು ರುಜುತ್ವ ವಿರೋಧಿಗಳು ಈ ದುರ್ವಾದದಲ್ಲಿ ಹೇಳಿರತಕ್ಕಂತಹ ಕುಯುಕ್ತಿ ಕುತರ್ಕಗಳಿವೆ ಅವುಗಳ ಖಂಡನೆಯನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಮಾಹುಲಿ ಆಚಾರ್ಯರು ತಮ್ಮ ಏನು ಕುತ್ಸಿತ ಸ್ವರೂಪ ಚಿಂತನೆಯ ಪುಸ್ತಕವಿದೆ ಆ ಪುಸ್ತಕದೊಳಗೆ ಶ್ರೀ ಭಾವಿ ಸಮೀರರ ಮೇಲೆ ಮಾಡಿರ್ತಕ್ಕಂತಹ ಮತ್ತೊಂದು ಗಂಭೀರವಾದಂತಹ ಆರೋಪ, ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರಿಗೆ ಧರ್ಮದ ವಿಷಯದಲ್ಲಿ ಮತ್ತು ತತ್ವಗಳ ವಿಷಯದಲ್ಲಿ ಸಂಶಯವಿದೆ ಅಂತ ಅವರು ಬರೀತಾರೆ. ಓದಿ. ಧರ್ಮತತ್ವಗಳಲ್ಲಿ ಸಂಶಯ ನ ಸಂಶಯಂ ಕದಾಪ್ಯೇಷ ಧರ್ಮೇ ಜ್ಞಾನೇಪಿ ಚಾಕರೋತ್. ರುಜುಗಳು ಎಂದೆಂದಿಗೂ ಧರ್ಮ ಅಥವಾ ತತ್ವಗಳ ವಿಷಯದಲ್ಲಿ ಸಂಶಯ ಪಡುವುದಿಲ್ಲ. ಆದರೆ ಶ್ರೀವಾದಿರಾಜರು, ಮಾಹುಲಿ ಆಚಾರ್ಯರು ಬರೀತಾರೆ, ಆದರೆ ಶ್ರೀವಾದಿರಾಜರು ಅಸ್ಮದೀಯ ಮನೋದೋಷಾತ್ ಕ್ವಚಿತ್ ಕಿಂಚಿನ್ ನ್ಯೂನತ್ವೇ ಅಧಿಕತ್ವೇ ವಾ ಲಘೀಯಾಂಸಂ ಅಪರಾಧಂ ಸಂತಹ ಕ್ಷಂತು ಮರಹಂತಿ. ನಮ್ಮ ಮನೋದೋಷದಿಂದ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಆ ಅಲ್ಪ ಅಪರಾಧವನ್ನು ಸಜ್ಜನರು ಕ್ಷಮಿಸಬೇಕು ಅಂತ ನಮ್ಮ ಶ್ರೀಮದ್ ಭಾವಿ ಸಮೀರರಿಗೆ ಧರ್ಮತತ್ವಗಳಲ್ಲಿ ಸಂಶಯವಿದೆ ಅನ್ನುವುದಕ್ಕೆ ಈ ಪ್ರಕ್ಷೇಪ ಕಾರಣ ಅಸ್ಮದೀಯ ಮನೋದೋಷಾತ್ ಅನ್ನುವುದನ್ನು ಪ್ರಮಾಣವಾಗಿ ಕೊಡ್ತಾರೆ ಮಾಹುಲಿ ಆಚಾರ್ಯರು. ಮತ್ತು ಯಥಾ ಪ್ರಕಾರ ವಿದ್ಯಾದಾರಿದ್ರ್ಯ ದೋಷಣ, ಈ ವಿದ್ಯಾದಾರಿದ್ರ್ಯದ ಬಗ್ಗೆ ರಾಜರಲ್ಲಿ ವಾಸ್ತವ ವಿದ್ಯಾದಾರಿದ್ರ್ಯವಿದೆ ಅನ್ನೋದು ಆಗ್ರಹ. ಮಾಹುಲಿ ಆಚಾರ್ಯರ ಮಹತ್ತರವಾದಂತಹ ದುರಾಗ್ರಹ ಏನು ಅಂದರೆ ರಾಜರಲ್ಲಿ ವಾಸ್ತವವಾದ ವಿದ್ಯಾದಾರಿದ್ರ್ಯವಿದೆ ಅಂತ ಹೇಳಿ. ಇವತ್ತು ವಾಸ್ತವ ವಿದ್ಯಾದಾರಿದ್ರ್ಯ ಯಾರಲ್ಲಿದೆ ಅಂತ ನಿರ್ಣಯ ಆಗಿದೆಯಲ್ಲ, ಆ ವಾಸ್ತವ ವಿದ್ಯಾದಾರಿದ್ರ್ಯವೆಂಬ ಕಸವನ್ನು ಏನು ತಂದು ಹಾಕಿದ್ದರೂ ಅದನ್ನು ತೆಗೆದು ಎಲ್ಲಿಡಬೇಕೋ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ವಿದ್ರಾವಯದ್ಧಿ ದಾರಿದ್ರ್ಯಂ ವೇದಾಹಂಚ ಕಥಂಚನ ಮಾದೃಶೈಹಿ ಮಂದಬುದ್ಧಿಭಿ. ಇದೇ ಮಾತುಗಳನ್ನು ಹೇಳಿ ಹೇಳಿ ರಾಜರಿಗೆ ಧರ್ಮತತ್ವಗಳಲ್ಲಿ ಸಂಶಯವಿದೆ ಅಂತ ನೋಡಿ. ನ ಸಂಶಯಂ ಕದಾಪ್ಯೇಷ ಧರ್ಮೇ ಜ್ಞಾನೇಪಿ ಚಾಕರೋತ್ ಅನ್ನುವಂತಹ ಮಾತು ಇದು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀ ಭೀಮಸೇನ ದೇವರ ಬಗ್ಗೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ನೀಡಿದಂತಹ ನಿರ್ಣಯ. ರುಜುಗಳು ಎಂದಿಗೂ ಧರ್ಮ ಅಥವಾ ತತ್ವದ ವಿಷಯದಲ್ಲಿ ಸಂಶಯವನ್ನು ಪಡುವುದಿಲ್ಲ ಅಂತ ಹೇಳಿ. ಅದಕ್ಕಾಗಿಯೇ ಭಗವದ್ಗೀತೆಯ ಉಪದೇಶ ಆದದ್ದು ಯಾರಿಗೆ? ಅರ್ಜುನರಿಗೆ. ಅನೇಕರು ಕೇಳ್ತಿರ್ತಾರೆ, ಯಾಕೆ ಗೀತೆಯ ಉಪದೇಶ ದೇವರು ಭೀಮಸೇನ ದೇವರಿಗೆ ಮಾಡಲಿಲ್ಲ ಅಂತ. ಯಾರಿಗೆ ಸಂಶಯ ಬಂದಿದೆ ಅವರಿಗೆ ಉಪದೇಶ ಮಾಡಬೇಕಾಗಿದೆ. ಸಂಶಯವೇ ಇಲ್ಲ, ನೀವು ಹೇಳಿದರೆ ಸಾಕು, ಇನ್ನು ನಾನು ಈ ಸಮಗ್ರವಾದಂತಹ ದುಷ್ಟರ ಸೈನ್ಯವನ್ನು ನಾಶ ಮಾಡ್ತೇನೆ ಅಂತ ಹೇಳಿ ಧರ್ಮರಾಜರ ಆಜ್ಞೆಗಾಗಿ ಕಾಯ್ತಿದ್ದಾರೆ ಭೀಮಸೇನ ದೇವರು. ಅಂಥದ್ದರಲ್ಲಿ ಸಂಶಯವೇ ಇಲ್ಲ, ಗೀತೆಯ ಉಪದೇಶ ಮಾಡುವಂತಹ ಕಾರಣವಿಲ್ಲ. ದೇವರು ಹೇಳಿದಂತಹ ಪ್ರತಿಯೊಂದು ಧರ್ಮದ ಆಚರಣೆಯನ್ನು ದೇವರಿಂದ ತಿಳಿದು ಶುದ್ಧವಾದ ಕ್ರಮದಲ್ಲಿ ನಿಸ್ಸಂಶಯರಾಗಿ ಆಚರಣೆ ಮಾಡ್ತಾರೆ ಭೀಮಸೇನ ದೇವರು. ನೇರವಾದ ಆಜ್ಞೆ ಬರ್ತದೆ ಭೀಮಸೇನ ದೇವರಿಗೂ, ಸ್ವಾಮಿ ಆಜ್ಞೆಯನ್ನು ಮಾಡ್ತಾನೆ ಇದು ಮಾಡಬೇಕು ಅಂತ ಹೇಳಿ. ಹೀಗಾಗಿ ನಾವು ಉದ್ಯೋಗ ಪರ್ವದಲ್ಲಿ ವಿವರವಾಗಿ ನಾವು ಅದನ್ನು ಕೇಳ್ತೇವೆ. ಆ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾರೆ ಭೀಮಸೇನ ದೇವರು. ತತ್ವದ ವಿಷಯದಲ್ಲಿ ಇದು ಹೌದೋ ಅಲ್ಲವೋ ಅನ್ನುವ ಸಂಶಯ ಎಂದಿಗೂ ರುಜುದೇವತೆಗಳಿಗೆ ಇರುವುದಿಲ್ಲ. ಇದು ರುಜುಗಳ ಧರ್ಮ, ಭೀಮಸೇನ ದೇವರ ಗುಣ ಅನ್ನುವಂತಹ ಮಾತನ್ನು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸ್ತಾರೆ. ಈ ವಾಕ್ಯವನ್ನು ಇಟ್ಟುಕೊಂಡು ಮಾಹುಲಿ ಆಚಾರ್ಯರು ಬರೀತಾರೆ, ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ ಧರ್ಮ ಮತ್ತು ತತ್ವದ ವಿಷಯದಲ್ಲಿ ಸಂಶಯವಿದೆ. ಏನು ಪ್ರಮಾಣ? ಅಸ್ಮದೀಯ ಮನೋದೋಷಾತ್ ಅನ್ನುವಂತಹ ಆ ಮಾತನ್ನು ಪ್ರಮಾಣವನ್ನಾಗಿ ನೀಡುತ್ತಾರೆ. ಅಸ್ಮದೀಯ ಮನೋದೋಷಾತ್ ಅನ್ನೋದು ರಾಜರ ವಾಕ್ಯವೇ ಅಲ್ಲ, ರಾಜರು ಹೇಳಿದಂತಹ ಮಾತೇ ಅಲ್ಲ, ರಾಜರ ಆ ರೀತಿಯಾಗಿ ಮಾತನಾಡುವುದಿಲ್ಲ. ಇನ್ನು ಏನು ಧರ್ಮ ಮತ್ತು ತತ್ವಗಳಲ್ಲಿ ರಾಜರಿಗೆ ಸಂಶಯವಿದೆ ಅಂತ ಮಾಹುಲಿ ಆಚಾರ್ಯರು ಆಕ್ಷೇಪ ಮಾಡಿದ್ದಾರಲ್ಲ, ನಮ್ಮ ಶ್ರೀಮದ್ ಭಾವಿ ಸಮೀರರು ನಮಗುತ್ತರವನ್ನು ನೀಡಿದ್ದಾರೆ. ಧೀಶುದ್ಧಿ ಸ್ತೋತ್ರದ ಬಗ್ಗೆ ಕೇಳಿದ್ದೀನಿ, ಮದಭಾವಿಯವರೇನೇ ಪರಿಚಯ ಮಾಡಿಸಿಕೊಟ್ಟಿದ್ದಾರಲ್ಲ. ಮದಭಾವಿಯವರಿಗೆ ಧೀಶುದ್ಧಿ ಸ್ತೋತ್ರದ ಜ್ಞಾನವಿದೆ ಅಂದಮೇಲೆ ಅವರ ಗುರುಗಳಿಗೂ ಇರಬೇಕು. ಅದನ್ನು ಹೇಗೆ ಮುಚ್ಚಾಕಿದ್ದಾರೆ ನೋಡೋಣ. ಈಗ
ಧೀಶುದ್ಧಿ ಸ್ತೋತ್ರ ಯಾಕಾಗಿ ಪ್ರವೃತ್ತವಾಗಿದೆ ಅಂದರೆ ರುಜುತ್ವದ ವಿರೋಧದೊಳಗೆ, ರುಜುತ್ವವನ್ನು ವಿರೋಧ ಮಾಡ್ತಾ ಏನೆಲ್ಲ ಕೆಟ್ಟ ಕೆಟ್ಟ ವಿಷಯಗಳನ್ನು, ಸಂಶಯಗಳನ್ನು ನಮ್ಮ ತಲೆಗೆ ಈ ರುಜುತ್ವ ವಿರೋಧಿ ದುರ್ವಾದಿಗಳು ತುಂಬಿಸ್ತಾರೆಯೋ ಆ ಎಲ್ಲ ರುಜುತ್ವ ವಿರೋಧದ ದುರ್ವಾದವನ್ನು ದೂರ ಮಾಡುವುದಕ್ಕಾಗಿ ನಮ್ಮ ರಾಜರು ನಮಗೆ ಅನುಗ್ರಹಿಸಿದಂತಹ ಸ್ತೋತ್ರ ಧೀಶುದ್ಧಿ ಸ್ತೋತ್ರ. ಈ ಧೀಶುದ್ಧಿ ಸ್ತೋತ್ರದಲ್ಲಿ ಬಂದಿರತಕ್ಕಂತಹ ಏನು ಶ್ಲೋಕಗಳಿವೆ, ರಾಜರು ತಮ್ಮ ಗ್ರಂಥದಲ್ಲಿ ನಿರ್ಮಾಣ ಮಾಡಿದ ಶ್ಲೋಕಗಳು, ಅದನ್ನೇ ತೆಗೆದು ನಮಗೆ ಸ್ತೋತ್ರವನ್ನಾಗಿಯೂ ರಚನೆ ಮಾಡಿಕೊಟ್ಟಿದ್ದಾರೆ ನಮ್ಮ ಭಾವಿಸಮೀರರು. ಆ ಧೀಶುದ್ಧಿ ಸ್ತೋತ್ರದಲ್ಲಿ ಪರಮ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾರೆ ರಾಜರು. ಯಂ ಯಂ ಚಿನ್ಮಯ ಸನ್ಮೂರ್ತೆ ಧರ್ಮಂ ಕುರ್ಮಸ್ತವಾಜ್ಞೆಯ ತನ್ ತಂಗ್ ಘನಂತ್ಯಸುರಾಹ್ಕಿಂ ತದ್ಧಂತಾತ್ವಂ ತಾನ್ನ ಕೃಂತಸಿ. ಮಾಹುಲಿ ಆಚಾರ್ಯರ ಆಕ್ಷೇಪಕ್ಕೆ ನೇರವಾಗಿ ಉತ್ತರ ಕೊಡ್ತಾ ಇದ್ದಾರೆ. ಮಾಹುಲಿ ಆಚಾರ್ಯರ ಆಕ್ಷೇಪವೇನು? ಶ್ರೀಮದ್ ಭಾವಿ ಸಮೀರರಿಗೆ ಧರ್ಮದ ವಿಷಯದಲ್ಲಿ ಸಂಶಯವಿದೆ, ತತ್ವದ ವಿಷಯದಲ್ಲೂ ಸಂಶಯವಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಬೇರೆ ಶ್ಲೋಕವಿದೆ. ರಾಜರ ಉತ್ತರ ಕೊಡ್ತಾರೆ. ಭಗವಂತನನ್ನು ಸಂಬೋಧನೆ ಮಾಡ್ತಾರೆ. ಭಗವಂತನನ್ನು ಸಂಬೋಧನೆ ಮಾಡಿ ದೇವರ ಜೊತೆಯಲ್ಲಿ ಮಾತನಾಡ್ತಾರೆ. ಚಿನ್ಮಯ. ಈ ಜನ ಏನಿದ್ದಾರಲ್ಲ, ದುರ್ವಾದಿಗಳೇನಿದ್ದಾರಲ್ಲ, ರಾಜರು ಸಂಬೋಧನೆ ಮಾಡಿದ್ದು ತಮಗೆ ಎದುರಿಗಿದ್ದ ಹಯಗ್ರೀವ ಪ್ರತಿಮೆಯ ಒಳಗಿರ್ತಕ್ಕಂತಹ ದೇವರನ್ನು ಕಾಣ್ತಾ ಅದನ್ನು ಹೇಳ್ತಾ ಇದ್ದಾರೆ. ದೇವರನ್ನು ನೇರವಾಗಿ ಕಂಡಿಲ್ಲ ಅಂತ ಇವರು ಆಕ್ಷೇಪ ಮಾಡಬಹುದಲ್ವಾ? ಅದಕ್ಕೆ ರಾಜರು ಉತ್ತರ ಕೊಟ್ಟಿದ್ದಾರೆ. ಚಿನ್ಮಯ, ಜ್ಞಾನಮಯನಾದವನೇ, ಅಪ್ರಾಕೃತ ಶರೀರದ ನಮ್ಮ ಸ್ವಾಮಿಯನ್ನು ಎದುರಿಗೆ ಕಾಣುತ್ತಾ ಚಿನ್ಮಯ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಓ ಚಿನ್ಮಯನೇ, ಓ ಜ್ಞಾನಸ್ವರೂಪನೇ, ಸನ್ಮೂರ್ತೆ, ನಿರ್ದೋಷವಾದ ಶರೀರ ಉಳ್ಳವನೇ. ಪ್ರತಿಮೆ ಎಲ್ಲಿರುವ ದೇವರನ್ನ ಕುರಿತು ಮಾತನಾಡುತ್ತಾ ಇರುವುದಲ್ಲ, ನೇರವಾಗಿ ಎದುರಿಗೆ ಬಂದು ನಿಂತಹ ಆ ಅಪ್ರಾಕೃತನಾದ ಚಿನ್ಮಯನಾದ ಆ ನಿರ್ದೋಷನಾದ ಶ್ರೀಮನ್ನಾರಾಯಣನನ್ನ ಕಣ್ಣೆದುರಿಗೆ ಕಾಣುತ್ತಾ ನಮ್ಮ ಭಾವಿ ಸಮೀರರು ದೇವರ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಹೇ ಚಿನ್ಮಯ, ಓ ಜ್ಞಾನಮಯನಾದಂತಹ ಶ್ರೀಮನ್ನಾರಾಯಣ, ಸನ್ಮೂರ್ತೆ, ನಿರ್ದೋಷವಾದ ಶರೀರವುಳ್ಳ ಓ ಸ್ವಾಮಿ, ತವ ಆಜ್ಞೆಯ, ನಿನ್ನ ಆಜ್ಞೆಯಿಂದ. ಎರಡನೆಯ ವಿಷಯ, ಮೊದಲನೆಯ ವಿಷಯ ಸಾಕ್ಷಾತ್ತಾಗಿ ದೇವರನ್ನು ಸಂಬೋಧನೆ ಮಾಡ್ತಾ ಇದ್ದಾರೆ. ಎರಡನೆಯ ವಿಷಯ ತವಾಜ್ಞೆಯ, ಸ್ವಾಮಿ ನಿನ್ನ ಆಜ್ಞೆಯಿಂದ. ಎರಡನೆಯ ವಿಷಯ. ಮೂರನೆಯದು ಏನು ಆಜ್ಞೆಯಿಂದ ಏನು ಮಾಡ್ತಾ ಇದ್ದೇವೆ? ಯಂ ಯಂ ಧರ್ಮಂ ಕುರ್ಮಃ. ಒಂದು ಧರ್ಮವಲ್ಲ, ಯಾವುದೋ ಒಂದನ್ನು ಧರ್ಮ ಅಂತ ಉಲ್ಲೇಖ ಮಾಡಿದ್ದಲ್ಲ, ಯಾವುದೋ ಒಂದು ವಿಶಿಷ್ಟ ಧರ್ಮಾಚರಣೆಯನ್ನು ಹೇಳಿದ್ದಲ್ಲ. ಯಂ ಯಂ ಧರ್ಮಂ, ಯಾವೆಲ್ಲ ಧರ್ಮಾಚರಣೆಗಳನ್ನು ಕುರ್ಮಃ ವಯಂ ಕುರ್ಮಃ ನಾವು ಮಾಡ್ತೇವೆಯೋ, ತಂ ಮತ್ತೆ ವೀಪ್ಸ ಹೇಳಿದರು, ಆ ಎಲ್ಲ ಧರ್ಮಗಳನ್ನು ಅಸುರಾಹ ಘ್ನಂತಿ ಕಿಂ, ಅಸುರರು ಬಂದು ನಾಶ ಮಾಡ್ತಾರೇನು? ಅಸುರರಿಗೆ ಅದನ್ನು ನಾಶ ಮಾಡಲಿಕ್ಕೆ ಸಾಧ್ಯವಾ? ನಾಶ ಮಾಡಿದ್ದಾರಾ? ಮಾಡಿಲ್ಲ ಸ್ವಾಮಿ. ಯಾಕೆ? ತದ್ಧಂತ, ಅವರು ನಾಶ ಮಾಡಲಿಕ್ಕಾಗಿ ಪ್ರಯತ್ನ ಪಡ್ತಾರೆ. ದೈತ್ಯರ ಸ್ವಭಾವವೇನು ಅಂದರೆ, ಶ್ರದ್ಧಾಳುಗಳು, ಜಿಜ್ಞಾಸುಗಳು ತಿಳಿಯಬೇಕಾದ ಬಹಳ ಸೂಕ್ಷ್ಮವಾದ ವಿಷಯ. ನಾವು ಶ್ರೀಮದ್ ವಾದಿರಾಜ ತೀರ್ಥಗುರು ಸಾರು ಹೋಗರಿಗೊಂದು ಪ್ರದಕ್ಷಿಣೆ ಬಂದ ನಮಸ್ಕಾರ ಮಾಡ್ತಾ ಇದ್ದೇವೆ, ಒಂದು ಸ್ನಾನ ಮಾಡ್ತಾ ಇದ್ದೇವೆ, ಒಂದು ಆಚಮನ ಮಾಡ್ತಾ ಇದ್ದೇವೆ, ಗೋಪೀಚಂದನ ಧಾರಣ ಮಾಡಿದೆವು, ಮೃತ್ತಿಕಾ ಧಾರಣ ಮಾಡಿದೆವು. ಒಂದು ಸಣ್ಣ ಸಣ್ಣ ಧರ್ಮಾಚರಣೆಯನ್ನು ನಾವು ಮಾಡಲಿಕ್ಕೆ ಹೊರಟಾಗಲು ನಮ್ಮ ಧರ್ಮವನ್ನು ಕದಿಯಲಿಕ್ಕೆ, ನಮ್ಮ ಧರ್ಮವನ್ನು ನಾಶ ಮಾಡಲಿಕ್ಕೆ ಅಸುರರು ಬರ್ತಾರೆ. ಈ ಮಾತನ್ನು ಶ್ರೀ ದಶರಥ ಮಹಾರಾಜರ ಬಾಯಲ್ಲಿ ನಾವು ರಾಮಾಯಣದಲ್ಲಿ ಕೇಳಿದ್ದೇವೆ. ದಶರಥ ಮಹಾರಾಜರು ಏನು ಅಶ್ವಮೇಧಕ್ಕಾಗಿ ಸಿದ್ಧರಾಗ್ತಾರೆ, ಆಗ ಹೇಳುವಂತಹ ಮಾತು, ಸಣ್ಣ ಸಣ್ಣ ವಿಷಯಗಳಲ್ಲೂ ನೀವೆಲ್ಲರೂ ಜಾಗರೂಕರಾಗಿರಿ. ಬ್ರಹ್ಮವೈರಿಗಳಾದ ರಾಕ್ಷಸರು ಛಿದ್ರವನ್ನು ಹುಡುಕ್ತಾ ಇರ್ತಾರೆ. ಆ ಛಿದ್ರವನ್ನು ಹುಡುಕಿ ಅದರಲ್ಲಿ ಸೇರಿಕೊಂಡು ಅವರು ಧರ್ಮನಾಶವನ್ನು ಮಾಡಿಸ್ತಾರೆ. ನಾವು ಮಾಡುವ ಧರ್ಮಾಚರಣೆಯನ್ನು ನಾಶ ಮಾಡುವುದಕ್ಕಾಗಿ ದೈತ್ಯರು ಕಾದು ಕುಳಿತಿರ್ತಾರೆ. ನಮ್ಮಿಂದ ತಪ್ಪು ಮಾಡಿಸ್ತಾರೆ, ತಪ್ಪು ಮಾಡಿಸಿ ಆ ಧರ್ಮನಾಶ ಮಾಡಿಸಿ ಬಿಡ್ತಾರೆ. ನೀವು ಯಾತ್ರೆ ಮಾಡಿ ಬನ್ನಿ, ದಾನ ಮಾಡಿ ಬನ್ನಿ, ಯಜ್ಞ ಮಾಡಿ, ಏನಾದರೂ ಮಾಡಿ, ಆ ಧರ್ಮನಾಶಕ್ಕಾಗಿ ಅವರು ಕಾಯ್ತಿರ್ತಾರೆ. ರಾಜರೇನು ಹೇಳ್ತಾ ಇದ್ದಾರೆ? ತಂತಂಗ್ ಘನಂತ್ಯಸುರಾಹ್ಕಿಂ, ಸಕಲ ಜೀವ ಪ್ರಪಂಚದ ದುರವಸ್ಥೆ ಇದು. ದೊಡ್ಡ ಧರ್ಮದ ಆಚರಣೆ ಮಾಡಿಬಿಟ್ಟಿರ್ತೇವೆ, ಹಾಳು ಮಾಡಿಕೊಂಡು ಬಿಡ್ತೇವೆ. ಸ್ವಾಮಿ, ನಾನು ಮಾಡಿದ ಧರ್ಮಾಚರಣೆಯನ್ನು ಅಸುರರು ನಾಶ ಮಾಡಿಯಾರೇನು?
ತಂತಂಘ್ನಂತ್ಯಸುರಾಃ ಕಿಂ, ಅವರು ನಾಶ ಮಾಡ್ತಾರೆ ಇಲ್ಲ, ತದ್ಧಂತ ಅವರು ನಾಶ ಮಾಡಲಿಕ್ಕಾಗಿ ಪ್ರಯತ್ನ ಪಡ್ತಾರೆ, ಆ ನಾಶ ಮಾಡುವ ಪ್ರಯತ್ನವನ್ನೇ ನೀನು ನಾಶ ಮಾಡ್ತೀಯ. ಏನು ದೈತ್ಯರು ನನ್ನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರ್ತಾರೆ, ನಮ್ಮ ಧರ್ಮವನ್ನು ನಾಶ ಮಾಡಲಿಕ್ಕೆ ಬರ್ತಾರೆ, ಅವರ ಪ್ರಯತ್ನವನ್ನೇ ನಾಶ ಮಾಡ್ತೀಯ. ಯಾವ ವಿಷಯ ಹೇಳ್ತಾ ಇದ್ದಾರೆ? ವಾಯುದೇವರ ಮೇಲೆ ದೈತ್ಯರು ಬಂದು ಆಕ್ರಮಣವನ್ನು ಮಾಡ್ತಾರೆ. ವಿಧಧ್ವಸು, ಉಪನಿಷತ್ತು ಹೇಳುವಂತಹ ಮಾತು. ಆಷಣಾಶ್ಮ ಸಮರಾದಂತಹ ಉಕ್ಕಿನ ಕಲ್ಲಿನಂತಹ ಆ ವಾಯುದೇವರ ಮೇಲೆ ಮಣ್ಣಿನ ಹೆಂಟೆಯ ಹಾಗೆ ದೈತ್ಯರು ಬೀಳ್ತಾರೆ. ನಾಶ ಮಾಡಲಿಕ್ಕಾಗಿ ಪ್ರಯತ್ನ ಪಡಲಿಕ್ಕೆ ಬಂದರು, ಅವರ ಪ್ರಯತ್ನವೇ ನಾಶವಾಯಿತು, ಅವರೂ ನಾಶವಾದರು. ತದ್ದಂತ ಅವರ ಪ್ರಯತ್ನವನ್ನು ನೀನು ನಾಶ ಮಾಡಿಸಿದಿ. ತ್ವಂ ತಾನ್ನ ಕೃಂತಸಿ, ಅವರನ್ನು ನಾಶ ಮಾಡುವುದಿಲ್ಲೇನು, ಅವರನ್ನೂ ನಾಶ ಮಾಡ್ತೀಯ ಸ್ವಾಮಿ. ಋಜುದೇವತೆಗಳ ಮಹಾಗುಣವಿದು. ಋಜುದೇವತೆಗಳ ಅಂತರ್ಯಾಮಿಯಾಗಿ ಕುಳಿತಂತಹ ಭಗವಂತ ಋಜುದೇವತೆಗಳು ಮಾಡುವ ಧರ್ಮಾಚರಣೆಯನ್ನು ಎಂದಿಗೂ ನಾಶವಾಗಲಿಕ್ಕೆ ಬಿಡುವುದಿಲ್ಲ. ನೋಡಿ ರಾಜರೆಂಥ ಅದ್ಭುತವಾದ ಉತ್ತರವನ್ನು ಕೊಡ್ತಾ ಇದ್ದಾರೆ. ಯಂ ಯಂ ಚಿನ್ಮಯ ಸನ್ಮೂರ್ತೆ ಧರ್ಮಂ ಕುರುಮಸ್ತವಾಜ್ಞೆಯ ತಂತಂಘ್ನಂತ್ಯಸುರಾಃ ಕಿಂ ತದ್ದಂತಾತ್ವಂತಾನ್ನ ಕ್ರಂತಸಿ. ಸ್ವಾಮಿ, ನಿನ್ನ ಆಜ್ಞೆಯಿಂದ ನಾವು ಏನೆಲ್ಲ ಧರ್ಮಾಚರಣೆಯನ್ನು ಮಾಡ್ತಾ ಇದ್ದೇವೆಯೋ ಅಂಥ ಧರ್ಮಾಚರಣೆಯನ್ನು ಅಸುರರು ನಾಶ ಮಾಡಲಿಕ್ಕೆ ಸಾಧ್ಯವೇನೋ ಅಸುರರು ನಾಶ ಮಾಡ್ತಾ ಇಲ್ಲ. ಅವರ ಪ್ರಯತ್ನವನ್ನು ನೀನು ನಾಶ ಮಾಡ್ತೀಯ, ಆ ಅಸುರರನ್ನು ನೀನು ನಾಶ ಮಾಡ್ತೀಯ. ಕೇವಲ ಬ್ರಹ್ಮ ವಾಯುವಾದಿ ರುಜುಗಳಲ್ಲಿ ಇರತಕ್ಕಂತಹ ಗುಣವಿದು, ಅವರ ಮಾಹಾತ್ಮ್ಯವಿದು. ಅವರು ಮಾಡುವ ಧರ್ಮ, ಅವರು ಮಾಡುವಂತಹ ಕರ್ಮಾಚರಣೆ ಎಂದಿಗೂ ನಾಶವಾಗುವುದಿಲ್ಲ. ಇಷ್ಟೇ ಅಲ್ಲ, ರಾಜರು ಮಾಹುಲಿ ಆಚಾರ್ಯರು ಮಾಡ್ತಾ ಇರುವ ಪ್ರಶ್ನೆಯ ಮೂಲಕ್ಕೆ ಹೋಗಿ ಉತ್ತರ ಕೊಡ್ತಾ ಇದ್ದಾರೆ. ಏನು? ತವಾಜ್ಞೆಯ ಧರ್ಮಂ ಕುರ್ಮಃ ಅಂತ ಹೇಳಿದರು. ನಿನ್ನ ಆಜ್ಞೆಯಿಂದ ನಾವು ಧರ್ಮಾಚರಣೆ ಮಾಡ್ತಾ ಇದ್ದೇವೆ ಅಂತ. ಈಗ ನೋಡಿ, ಒಂದು ಸರಳವಾದಂತಹ ಉದಾಹರಣೆಯನ್ನು ಕೊಡ್ತೇನೆ. ಸರಳವಾದ ಉದಾಹರಣೆ ಕೊಡ್ತೇನೆ. ಗುರುಕುಲದಲ್ಲಿ ಗುರುಗಳಿದ್ದಾರೆ, ಶಿಷ್ಯರಿದ್ದಾರೆ. ಗುರುಗಳು ಶಿಷ್ಯರನ್ನು ಕರೆದು ಹೇಳಿದರು, ಇಂಥದ್ದೊಂದು ಕೆಲಸ ಮಾಡು ಅಂತ. ಅನೇಕರು ಬೇರೆ ಬೇರೆ ಕಡೆಗೆ ಕೆಲಸಗಳನ್ನು ಮಾಡ್ತಿರ್ತಾರೆ. ಕೆಲಸ ಮಾಡಬೇಕಾದರೆ ಯಾರು ಕೆಲಸ ಕೊಡ್ತಾರೆಯೋ ಅವ್ರು ಬಂದು ಹೇಳ್ತಾರೆ, ಇಂಥದ್ದೊಂದು ಕೆಲಸ ಮಾಡು. ಅವರಿಗೆ ಸಂಶಯವೇ ಇರೋದಿಲ್ಲ. ಗುರುಗಳು ಹೇಳಿದ್ದಾರೆ, ಧಣಿ ಹೇಳಿದ್ದಾನೆ, ಈ ಕೆಲಸ ಮಾಡಬೇಕು, ನಾ ಕೆಲಸ ಮಾಡ್ತೇನೆ. ಅವರು ಹೇಳಿದ್ದಾರೆ, ನಾವು ಆಚರಣೆ ಮಾಡ್ತೇವೆ ಅಂತ ಧರ್ಮಾಚರಣೆಯನ್ನು ಮಾಡ್ತಾರೆ. ಅರ್ಥಾತ್ ಆ ಕರ್ಮಾಚರಣೆಯನ್ನು, ಕೆಲಸವನ್ನು ಮಾಡ್ತಾರೆ. ಇಂಥದ್ದೊಂದು ಕೆಲಸವನ್ನು ಮಾಡು ಅಂತ ಸ್ಪಷ್ಟವಾದ ನಿರ್ದೇಶನ ಬಂದಾಗ ಯಾರಿಗಾದರೂ ಸಂಶಯ ಉಳಿಯಲಿಕ್ಕೆ ಸಾಧ್ಯವಾ? ಯಾರು ಓದಿ ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ. ನಮಗೆ ಯಾರೂ ಹೇಳಿಲ್ಲ ಇಂಥದ್ದೊಂದು ಮಾಡಿ ಅಂತಂದ್ಬಿಟ್ಟು. ಆದರೆ ಈ ಕರ್ಮಾಚರಣೆಯನ್ನು ಮಾಡೋದು ಹೇಗೆ ಅಂತ ನಾವು ಶಾಸ್ತ್ರ ತೆಗೆದಿಟ್ಟುಕೊಂಡು ಕುಳಿತೆವು. ಶಾಸ್ತ್ರದಲ್ಲಿ ಅನೇಕ ತರಹದ ಮಾತುಗಳಿವೆ. ಅಧಿಕಾರಿ ಭೇದೇನ ಬೇರೆ ಬೇರೆ ವಿಷಯಗಳನ್ನೇ ಹೇಳಿರ್ತಾರೆ. ಇಂಥ ಅಧಿಕಾರಿಗಳು ಈ ಕರ್ಮಾಚರಣೆ ಮಾಡಬೇಕು, ಇಂಥ ಅಧಿಕಾರಿಗಳು ಈ ಕರ್ಮಾಚರಣೆ ಮಾಡಬೇಕು. ಕಲಿಯುಗದಲ್ಲಿ ಹುಟ್ಟಿದವರು ಇದನ್ನು ಮಾಡಬಾರ್ದು, ಬೇರೆ ಯುಗದಲ್ಲಿ ಹುಟ್ಟಿದವರು ಇದನ್ನು ಮಾಡಬೇಕು. ಇದು ಕಲಿಯುಗದ ಧರ್ಮ ಹೌದೋ ಅಲ್ಲವೋ ನಮಗೆ ಸಂಶಯ ಬರಲಿಕ್ಕೆ ಶುರುವಾಗುತ್ತೆ. ಇದಕ್ಕೆ ನಾವು ಅಧಿಕಾರಿಗಳು ಹೌದೋ ಅಲ್ವೋ ನಮಗೆ ಸಂಶಯ ಬರಲಿಕ್ಕೆ ಶುರುವಾಗುತ್ತೆ. ಎರಡನೆಯದು, ವೇದವ್ಯಾಸ ದೇವರೇ ಮೋಹನ ಮಾಡಲಿಕ್ಕಾಗಿ ಹೇಳಿದ್ದಾರೆ. ದರ್ಶನ ಭಾಷಾದಿಗಳಲ್ಲಿ ಹೇಳ್ತಾ ಇದ್ದಾರೆ. ಇದು ಶೈವರಿಗಾಗಿ ಹೇಳಿದ್ದ, ಬೇರೆಯವರಿಗೆ ಹೇಳಿದ್ದ, ವೈಷ್ಣವರಿಗೆ ಹೇಳಿದ್ದ, ಸಂಶಯ ನಮಗೆ ಬರುತ್ತೆ. ಆ ಸಂಶಯವನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು. ಇನ್ನು ಈ ಶಾಸ್ತ್ರಗ್ರಂಥಗಳಲ್ಲಿ, ಪುರಾಣ ಗ್ರಂಥಗಳಲ್ಲಿ ಪ್ರಕ್ಷೇಪ ಮಾಡುವ ಮಹಾನುಭಾವರಿದ್ದೇ ಇದ್ದಾರೆ. ಆ ಪ್ರಕ್ಷೇಪಗಳನ್ನು ಮಾಡಿರ್ತಾರೆ. ಇದು ಪ್ರಕ್ಷಿಪ್ತ ವಾಕ್ಯನ, ಮೋಹಕ ವಾಕ್ಯನ, ನಿರ್ಣಾಯಕ ವಾಕ್ಯನ ಹೇಗೆ ಗೊತ್ತಾಗೋದಿಲ್ಲ. ಮತ್ತೆ ನಾವು ಸಂಶಯಕ್ಕೊಳಗಾಗ್ತೇವೆ. ನಾವು ಯಾವಾಗ ಓದಿ ತಿಳಿದುಕೊಳ್ಳಬೇಕಾಗಿದೆ ಆಗ ಸಂಶಯಗಳು ಉಳಿತವೆ. ಯಾವಾಗ ನಾವು ಓದಿ ತಿಳಿದುಕೊಳ್ಳುತ್ತೇವೆ. ರಾಜರೇನು ಹೇಳ್ತಾ ಇದ್ದಾರೆ? ನಾನು ವೇದಶಾಸ್ತ್ರಗಳನ್ನು ಓದಿ ಧರ್ಮಾಚರಣೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೋ, ತವಾಜ್ಞೆಯ, ನಿನ್ನ ಆಜ್ಞಾದಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆಜ್ಞಾದಿಂದ ಆಚರಣೆ ಮಾಡಿದಾಗ ಸಂಶಯ ಉಳಿಲಿಕ್ಕೆ ಸಾಧ್ಯವ? ನೋಡಿ, ಮಾಹುಲಿ ಆಚಾರ್ಯರ ದುರ್ವಾದದ ಶಿರಶ್ಛೇದ ಮಾಡ್ತಾ ಇದ್ದಾರೆ ಶ್ರೀಮದ್ವಾದಿರಾಜ ತೀರ್ಥಗುರು ಸಾರ್ವಭೌಮರು. ಮಾಹುಲಿ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ? ಭಾವಿ ಸಮೀರರಿಗೆ ಧರ್ಮದ ವಿಷಯದಲ್ಲಿ ಸಂಶಯವಿದೆ. ರಾಜರೇನು ಹೇಳ್ತಾ ಇದ್ದಾರೆ? ಮಾಹುಲಿ ಆಚಾರ್ಯರಿಗೂ ಅವರ ಮುಖ ನೋಡಿ ಉತ್ತರ ಕೊಡ್ತಾ ಇಲ್ಲ, ನಮ್ಮ ಸ್ವಾಮಿಯ ಮುಖ ನೋಡಿ ಉತ್ತರ ಕೊಡ್ತಾ ಇದ್ದಾರೆ. ಓ ಚಿನ್ಮಯ, ಓ ಸನ್ಮೂರ್ತೆ, ನಿರ್ದೋಷ ಶರೀರನೇ, ನಿನ್ನ ಆಜ್ಞೆಯಿಂದ ನಾವೇನು ಧರ್ಮಾಚರಣೆ ಮಾಡಿದ್ದೇವಲ್ಲ, ಆ ಧರ್ಮವನ್ನು ಅಸುರರು ನಾಶ ಮಾಡ್ತಾರೇನು?
ಅಂತ ನಿನ್ನ ಆಜ್ಞೆಯಿಂದ ಧರ್ಮಾಚರಣೆ ಮಾಡ್ತಾ ಇದ್ದೇವೆ. ಅಂದರೆ ರಾಜರು ಏನೆಲ್ಲ ಆಚರಣೆ, ಎಂ ಧರ್ಮಂ, ಅಲ್ಲಿ ವೀಪ್ಸಾ ಹೇಳಿದ್ದಾರೆ ಯಾವೆಲ್ಲ ಧರ್ಮಗಳು ಅಂತ ಎಲ್ಲ ಧರ್ಮಗಳ ಉಲ್ಲೇಖ ಮಾಡ್ತಾ ಇದ್ದಾರೆ ನಮ್ಮ ಭಾವಿ ಸಮೀರರು. ಯಾವೆಲ್ಲ ಧರ್ಮದ ಆಚರಣೆ ಮಾಡಿದ್ದೇವಲ್ಲ ಸ್ವಾಮಿ, ನಾವು ನಿನ್ನ ಆಜ್ಞೆಯಿಂದ ಮಾಡ್ತಾ ಇದ್ದೇವೆ. ದೇವರ ಆಜ್ಞೆ ನೇರವಾಗಿ ಬಂದಾಗ ಸಂಶಯ ಉಳಿಯುವುದಿಲ್ಲ. ಮನೆಯಲ್ಲಿ ಗಂಡ ಹೆಂಡತಿಗೆ ಹೇಳಿದ ಏನೋ ಒಂದು ಅಡುಗೆ ಮಾಡಿ ಇವತ್ತು, ಆ ಏನೋ ಒಂದು ಅಂದಾಗ 10 ಸಮಸ್ಯೆ ಬರುತ್ತೆ. ಇದು ಮಾಡಬೇಕಾ ಅದು ಮಾಡಬೇಕಾ, ಇಂಥದ್ದು ಮಾಡು ಅಂದ, ಸಂಶಯವಿಲ್ಲ. ಧಣಿ ತನ್ನ ಬಳಿ ಕೆಲಸ ಮಾಡ್ತಾ ಇರುವ ವ್ಯಕ್ತಿಗೆ ಹೇಳಿದ ಇಂತಹ ಕೆಲಸ ಮಾಡು, ಇದನ್ನು ತೆಗೆದಲ್ಲಿಡು ಅದನ್ನು ತೆಗೆದಿಲ್ಲಿಡು, ಇಂಥದ್ದೊಂದು ಕೆಲಸ ಮಾಡಿಕೊಂಡು ಬಾ, ಸಂಶಯವಿಲ್ಲ. ಅಲ್ಲಿ ಸ್ಪಷ್ಟ ನಿರ್ದೇಶನವಿದೆ. ಗುರುಗಳು ಶಿಷ್ಯರಿಗೆ ಹೇಳಿದರು ಇಂಥದ್ದೊಂದು ಮಾಡು, ಸ್ಪಷ್ಟ ನಿರ್ದೇಶನವಿದೆ. ಎಲ್ಲಿ ಸ್ಪಷ್ಟ ನಿರ್ದೇಶನವಿದೆಯೋ ಅಲ್ಲಿ ಸಂಶಯವಿರಲಿಕ್ಕೆ ಸಾಧ್ಯವಿಲ್ಲ. ಆಜ್ಞೆಯ ದೇವರಲ್ಲಿ ಆಜ್ಞಾ ಮಾಡ್ತಾ ಇದ್ದಾನೆ. ದೇವರ ಆಜ್ಞೆಯನ್ನು ರಾಜರು ನೇರವಾಗಿ ಪಡಿತಾ ಇದ್ದಾರೆ. ದೇವರ ಆಜ್ಞೆಯನ್ನು ನೇರವಾಗಿ ಪಡೆದುಕೊಂಡು ಧರ್ಮಾಚರಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ರಾಜರು. ಸಂಶಯ ಹೇಗಿರ್ಲಿಕ್ಕೆ ಸಾಧ್ಯ? ರುಜುಗಳ ಧರ್ಮವದು. ಯಂ ಚಿನ್ಮಯ ಸನ್ಮೂರ್ತೆ ಧರ್ಮಂ ಕುರ್ಮಃ. ದೇವರ ಆಜ್ಞಾ ಮಾಡಿದ, ರಾಜರ ಆಚರಣೆ ಮಾಡಿದ್ರೇನು? ಹೌದು ನಾವು ಮಾಡಿದೆವು, ಧರ್ಮಂ ಕುರ್ಮಃ. ಸಂಶಯವಿದ್ದಾಗ ಮನುಷ್ಯ ನಿಲ್ಲಿಸ್ತಾನೆ. ಇಲ್ಲಪ್ಪ ಇದನ್ನು ಮಾಡಬೇಕೋ ಮಾಡಬಾರ್ದೋ ಗೊತ್ತಿಲ್ಲ. ರಾಜರಂದರು ಕುರ್ಮಃ, ನಾವು ಮಾಡ್ತಾ ಇದ್ದೇವೆ ಅಂದರು. ರಾಜರಿಗೆ ಸಂಶಯವಿಲ್ಲ. ಎಂ ಚಿನ್ಮಯ, ಒಂದೋ ಎರಡೋ ಎಂ ಎಲ್ಲ ವೀಪ್ಸಾ ಹೇಳಿದ್ದಾರೆ. ಎಲ್ಲ ಧರ್ಮದ ವಿಷಯದಲ್ಲಿಯೂ ಹೀಗೇನೆ. ತಂತಂಘ್ರಂತ್ಯಸುರಃ ಕಿಂ ತದ್ಧಂತ ತ್ವಂ ತನ್ನ ಕೃಂತಸಿ. ನಾವು ಮಾಡುವ ಧರ್ಮಾಚರಣೆಯನ್ನು ಅಸುರರು ತಡೆಯಲಿಕ್ಕೆ ಸಾಧ್ಯವಿಲ್ಲ. ನಾನು ಅನೇಕ ಬಾರಿ ನೀಡಿದಂತಹ ದೃಷ್ಟಾಂತ ಭೀಮಸೇನ ದೇವರ ಪರಿಶುದ್ಧಿಯನ್ನು ನಮಗೆ ನಿರ್ಣಯ ಮಾಡಿಕೊಡುವಂತಹ ದೃಷ್ಟಾಂತವದು. ಅಣ್ಣ ಮದುವೆಯಾಗದೇ ಇದ್ದಾಗ ತಮ್ಮ ಮದುವೆಯಾಗುವುದೇನಿದೆ ಅದು ಶಾಸ್ತ್ರಕ್ಕೆ ವಿರುದ್ಧ. ಭೀಮಸೇನ ದೇವರ ಬಳಿಯಲ್ಲಿ ಹಿಡಿಂಬ ಬಂದು ಕೇಳಿಕೊಳ್ತಾರೆ ನನ್ನನ್ನು ಮದುವೆಯಾಗುವಂತೆ ಹೇಳಿ. ಭೀಮಸೇನ ದೇವರು ಒಪ್ಪೋದಿಲ್ಲ. ಇಲ್ಲ ನಾನು ಕುಂತಿ ಹತ್ರ ಹೇಳಿಸ್ತೇನೆ, ಧರ್ಮರಾಜರ ಹತ್ರ ಹೇಳಿಸ್ತೇನೆ ಅಂತ ಇಬ್ಬರತ್ರ ಹೋಗ್ತಾರೆ. ಕುಂತಿ ದೇವಿಯರು ಬಂದು ಹೇಳ್ತಾರೆ ನೀನು ಮದುವೆಯಾಗು ಅಂತ. ಆಗುವುದಿಲ್ಲ. ಭೀಮಸೇನ ದೇವರು ನಿರ್ಣಯವಿದೆ ಅವರಿಗೆ. ವೇದವ್ಯಾಸ ದೇವರು ಬಂದು ಏತಾಂಗ್ರಹಾಣ ಯುವತೀಂ ಸುರಸದ್ಮ ಶೋಭಾಂ, ಇವಳನ್ನು ಮದುವೆಯಾಗು ಅಂದರು. ಯಾಕೆ ಅಂತ ಕಾರಣ ಕೇಳಲಿಲ್ಲ, ಯಾವ ಪ್ರಶ್ನೆಯನ್ನು ಕೇಳಲಿಲ್ಲ. ಓಮಿತ್ಯುದೀರಿಯ ಆಗಲಿ ಸ್ವಾಮಿ ಅಂದರು. ತಥಾ ಅಕರೋತ್, ಆ ರೀತಿಯಾಗಿ ಮಾಡಿಬಿಟ್ರು ನಮ್ಮ ಭೀಮಸೇನ ದೇವರು. ಆಜ್ಞೆ ಇದ್ದಾಗ ಸಂಶಯಗಳಿರುವುದಿಲ್ಲ. ಭಗವದಾಜ್ಞೆಯಿಂದ ಮಾಡುವುದೆಲ್ಲವೂ ಧರ್ಮವೇ. ನಾವು ಶ್ರೀಮದ್ ಭಾಗವತದಲ್ಲಿ ಕೇಳಿದ್ದೇವೆ, ಶ್ರೀಮದಾಚಾರ್ಯರು ಕೊಟ್ಟ ನಿರ್ಣಯ. ಧರ್ಮ ಅಂದ್ರೇನು? ವೇದಗಳು ಯಾವುದು ಹೇಳ್ತದೆಯೋ ಧರ್ಮ, ಅದು ವೇದಗಳು ನಿಷೇಧ ಮಾಡಿದ್ದು ಅಧರ್ಮ. ಇದು ಸ್ಥೂಲ ದೃಷ್ಟಿಗೆ. ಭಗವತ್ ಪ್ರಿಯ ಮಂತರ ಅನ್ನುವ ಮಾತಿಗೆ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾ ಪರಮಾದ್ಭುತ ತತ್ವವನ್ನು ತಿಳಿಸ್ತಾರೆ. ಭಗವಂತನಿಗೆ ಪ್ರಿಯವಾದದ್ದು ಧರ್ಮ, ಭಗವಂತನಿಗೆ ಪ್ರಿಯವಾದದ್ದು ಅಧರ್ಮ. ದೇವರು ನೇರವಾಗಿ ಆಜ್ಞೆ ರಾಜರಿಗೆ ಮಾಡ್ತಾ ಇದ್ದಾನೆ ಅಂತಾದರೆ ಅದು ಅಧರ್ಮವಾಗಲಿಕ್ಕೆ ಸಾಧ್ಯವಾ, ಅಥವಾ ಅದರಲ್ಲಿ ಸಂಶಯ ಉಳಿಲಿಕ್ಕೆ ಸಾಧ್ಯವಾ? ಧರ್ಮತತ್ವಗಳಲ್ಲಿ ಸಂಶಯವಿದೆ ಅಂತಾರಲ್ಲ ಮಾಹುಲಿ ಆಚಾರ್ಯರು. ದ್ವೇಷ ಮೂಲವಲ್ಲದೆ ಮತ್ತೇನು ಅನ್ನೋದನ್ನು ನೀವು ನಿರ್ಣಯ ಮಾಡಿ. ನಮ್ಮ ಶ್ರೀಮದ್ ವಿಜಯಧ್ವಜ ತೀರ್ಥ ಗುರು ಸಾರ್ವಭೌಮರು ಬಹಳ ಸೂಕ್ಷ್ಮವಾದ ಒಂದು ಮಾತನ್ನು ಹೇಳ್ತಾರೆ. ಬಹಳ ಸೂಕ್ಷ್ಮವಾದ ಮಾತು. ನಮ್ಮ ಧರ್ಮ ವ್ಯತಿಕರೋ ಯತ್ರ ಪಾಖಂಡೈಹಿ ಇಂದ್ರನಿರ್ಮಿತೈಹಿ ಅನ್ನುವಂತಹ ಮಾತಿಗೆ ವ್ಯಾಖ್ಯಾನವನ್ನು ಮಾಡ್ತಾ, ಪಾಖಂಡೈಹಿ ಧರ್ಮವ್ಯತಿಕರಃ ಅಧರ್ಮೇ ಧರ್ಮಬುದ್ಧಿಯ ಧರ್ಮನಾಶ ಸ್ಯಾತ್ ಅಂತ. ಅಧರ್ಮವನ್ನು ಧರ್ಮ ಅಂತ ತಿಳಿದುಬಿಟ್ರೆ, ವಿಪರೀತ ಜ್ಞಾನದಿಂದ ತಿಳಿದುಬಿಟ್ರೆ, ಇವರು ಸಂಶಯ ಅಂತ ಹೇಳ್ತಾ ಇದ್ದಾರೆ, ವಿಪರೀತ ಜ್ಞಾನಕ್ಕೂ ಉತ್ತರ ಕೊಟ್ಬಿಡ್ತಾ ಇದ್ದೇವೆ. ಇನ್ನು ಮುಂದಿನ ದುರ್ವಾದಿಗಳ ಬಗ್ಗೆ ಹೇಳ್ಬೋದಲ್ಲ, ರಾಜರಿಗೆ ವಿಪರೀತ ಜ್ಞಾನವೇ ಇದೆ ಅಂತ. ಸಂಶಯವೇ ಹೇಳ್ತಾ ಇದ್ದಾರೆ, ಇನ್ನು ವಿಪರೀತ ಜ್ಞಾನ ಹೇಳಕ್ಕೆ ಇವರಿಗೆ. ಅಧರ್ಮೇ ಧರ್ಮಬುದ್ಧಿಯ ಧರ್ಮನಾಶ ಸ್ಯಾತ್. ಧರ್ಮನಾಶ ಯಾವಾಗ ಆಗ್ತದೆ? ಅಧರ್ಮವನ್ನು ಧರ್ಮ ಅಂತ ತಿಳಿದಾಗ, ತಪ್ಪನ್ನು ಸರಿ ಅಂತ ತಿಳಿದಾಗ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯಿಸಿಕೊಟ್ಟ ತತ್ವವಿದು. ಅಪಾಪೇ ಪಾಪ ಶಂಕಿತ್ವಾದಶ್ವಮೇಧೈರ್ಯಜಾಚ್ಯುತಂ ಅಂತ. ಧರ್ಮರಾಜರಿಗೆ ಅಶ್ವಮೇಧ ಯಜ್ಞಗಳನ್ನು ಮಾಡಲಿಕ್ಕೆ ಆದೇಶ ಮಾಡ್ತಾರೆ ವೇದವ್ಯಾಸದೇವರು ಯುದ್ಧ ಮುಗಿದ ನಂತರ. ಯಾಕೆ ಅಂದರೆ ಕುರುಕ್ಷೇತ್ರ ಯುದ್ಧವನ್ನು ಅಧರ್ಮ ಅಂತ ಹೇಳಿ ಸಂಶಯಪಟ್ಟರು. ನಾನು ಮಾಡಿದ ಧರ್ಮವೋ ಅಧರ್ಮವೋ ಅಂತ.
ಆ ಸಂಶಯದ ದೋಷ ಪರಿಹಾರವಾಗಲಿಕ್ಕೆ ಅಶ್ವಮೇಧ ಯಜ್ಞಗಳನ್ನು ಮಾಡು ಅಂತ ಆದೇಶ ಮಾಡುತ್ತೆ. ಸಂಶಯ ಧರ್ಮನಾಶವನ್ನು ಮಾಡುತ್ತದೆ. ಸಂಶಯ ಧರ್ಮನಾಶವನ್ನು ಮಾಡುತ್ತದೆ. ಉಪನಿಷತ್ತಿನಲ್ಲಿ ಬಂದ ಮಾತು, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಕರೋತಿ ಉಪನಿಷದ ಕರೋತಿ ತದೇವ ವೀರ್ಯವತ್ತರಂ ಭವತಿ. ಯಾವುದನ್ನು ವಿದ್ಯಾಪೂರ್ವಕವಾಗಿ ಮಾಡ್ತಾನೆ ಜೀವ, ಅದು ಮಾತ್ರ ಫಲಪ್ರದವಾಗ್ತದೆ. ಸ್ವಾಮಿ ಗೀತೆಯಲ್ಲಿ ಹೇಳಿದ್ದಾನೆ, ಅಜ್ಞಶ್ಚ ಅಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿನ ಪರೋ ನ ಸುಖಂ ಸಂಶಯಾತ್ಮನಃ ಅಂತ. ಸಂಶಯದಿಂದ ಧರ್ಮನಾಶವಾಗುತ್ತೆ. ಹೇಗೆ ಧರ್ಮನಾಶವಾಗುತ್ತೆ? ಕೇವಲ ಸಂಶಯ ಪಡುವುದರಿಂದಲೂ ಅಲ್ಲಿ ಏನು ಪ್ರಕ್ರಿಯೆ ನಡೀತದೆ ಅಂದರೆ, ಮಧ್ವಶಾಸ್ತ್ರ ತಿಳಿಸಿ ಹೇಳ್ತದೆ, ಸಂಶಯಕ್ಕೆ ಅಭಿಮಾನಿಗಳಾದ ದೈತ್ಯರಿದ್ದಾರೆ. ಏನು ಅಜ್ಞಾನ, ವಿಪರೀತ ಜ್ಞಾನ, ಸಂಶಯ ಇವೆಲ್ಲ ಇದೆ, ಜ್ಞಾನ ವಿರೋಧಿಯಾದದ್ದು. ಇವುಗಳಿಗೆ ಒಬ್ಬೊಬ್ಬ ದೈತ್ಯರನ್ನು ತಿಳಿಸಿ ಹೇಳಿದ್ದಾರೆ. ಇಂಥ ಒಬ್ಬ ದೈತ್ಯ ಹೀಗೆ ಮಾಡ್ತಾನೆ ಅಂತ. ಕಲಿ, ಕಾಲನೇಮಿ, ವಿಪ್ರಚಿತ್ತಿ, ರಾಹು ಇವರೆಲ್ಲರೂ ಸಹಿತ ನಮಗೆ ಅಜ್ಞಾನ ಸಂಶಯ ಭ್ರಮೆಗಳನ್ನು ನೀಡುತ್ತಾರೆ. ನೀಡಿ ನಮಗೆ ಆ ಧರ್ಮನಾಶವನ್ನು ಉಂಟು ಮಾಡಿಸ್ತಾರೆ, ಜೀವರನ್ನು ಕಾಡಿಸ್ತಾರೆ. ಅದರ ಬಗ್ಗೆಯೂ ರಾಜರು ಹೇಳ್ತಾರೆ, ಸ್ಪಷ್ಟವಾಗಿ ತಿಳಿಸಿ ಹೇಳ್ತಾರೆ. ಈಗಾಗಲೇ ನಾವು ತಿಳಿದಂತಹ ಉತ್ತರ, ತ್ವದ್ದತ್ತ ಪುಣ್ಯ ವಿತ್ತಮ್ಮೆ ಸದ್ಯ ಪಾಪೈರಪಾಹರನ್ ಕ್ರುದ್ಧ ದೈತ್ಯ ನ ದೈತ್ಯಾರೇ ತದ್ವಿಕ್ರಾಂತೇರಲಂತವ. ಸ್ವಾಮಿ, ನೀನು ಅನುಗ್ರಹ ಮಾಡಿಕೊಟ್ಟ ಪುಣ್ಯವೇನಿದೆಯಲ್ಲ, ಧರ್ಮಾಚರಣೆ ಮಾಡಿದೆವು ಅಂತ ಹೇಳಿದರು, ಕರ್ಮಾಚರಣೆಯಾಯಿತು. ಧರ್ಮದ ಫಲ ಕೊಡುವ ಅಧಿಕಾರ ಯಾರಿಗೆ? ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಮಗೆ ಫಲದಲ್ಲಿ ಅಧಿಕಾರವಿಲ್ಲ, ಅಧಿಕಾರವಿರುವುದು ಸ್ವಾಮಿಗೆ. ಸ್ವಾಮಿ ಫಲವನ್ನು ಕೊಟ್ಟ ಅನ್ನುವ ಮಾತನ್ನು ಹೇಳ್ತಾರೆ ರಾಜರು. ತ್ವದ್ದತ್ತ ಪುಣ್ಯ ವಿತ್ತಮ್ಮೆ ಸದ್ಯ ಪಾಪೈರಪಾಹರನ್ ಕ್ರುದ್ಧ ದೈತ್ಯ ನ ದೈತ್ಯಾರೇ ತದ್ವಿಕ್ರಾಂತೇರಲಂತವ. ನೀನು ಕೊಟ್ಟ ಪುಣ್ಯವನ್ನು ಈ ದೈತ್ಯರು ನನ್ನಿಂದ ಅಪಹಾರ ಮಾಡಿಲ್ಲ, ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಪಾಪವಿದ್ದರು ದೈತ್ಯ ಕೂಗಾವಿದ್ದರು ಅನ್ನುವ ರುಜು ಲಕ್ಷಣವನ್ನು ರಾಜರಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ ಭಕ್ತರಿಗಾಗಿ. ಧರ್ಮದಲ್ಲಿ ಸಂಶಯವಿದೆ, ತತ್ವದಲ್ಲಿ ಸಂಶಯವಿದೆ ಅಂತ ಮಾಹುಲಿ ಆಚಾರ್ಯರು ಹೇಳ್ತಾರಲ್ಲ, ಎಂಥ ಉತ್ತರವನ್ನು ರಾಜರು ಕೊಟ್ಟಿದ್ದಾರೆ ನೋಡಿ. ಜಿಜ್ಞಾಸುಗಳ ಮುಂದೆ ರಾಜರ ವಾಕ್ಯಗಳನ್ನು ಇಟ್ಟಿದ್ದೇನೆ, ಅರ್ಥ ಮಾಡಿಕೊಳ್ಳುವ, ತತ್ವವನ್ನು ತಿಳಿಯುವ ಕ್ರಮ ನಿಮ್ಮದು ಅಂತ ಹೇಳ್ತಾ, ಏನು ಧರ್ಮ ತತ್ವಗಳಲ್ಲಿ ಸಂಶಯವಿದೆ ಅಂತ ಹೇಳಿ ಪ್ರಕ್ಷೇಪದ ಮಾತುಗಳನ್ನು ತೆಗೆದುಕೊಂಡು ಬಂದು ರಾಜರಲ್ಲಿ ಧರ್ಮತತ್ವಗಳ ಸಂಶಯದ ಬಗ್ಗೆ ಮಾಹುಲಿ ಆಚಾರ್ಯರು ಮಾತನಾಡಿದ್ದಾರೆ. ಅವರ ಆ ಕುತ್ಸಿತ ಆಕ್ಷೇಪವನ್ನು ಖಂಡನೆ ಮಾಡಿದಂತಹ ಈ ಪರಮ ಪವಿತ್ರವಾದಂತಹ ವಾಕ್ಖಡ್ಗವನ್ನು ಸಕಲ ಗುರುಗಳಿಗೆ, ಸಕಲ ದೇವತೆಗಳಿಗೆ, ಆ ದಿವಸ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ದೇವರ ಅನುಗ್ರಹದಿಂದ, ಹನುಮಂತ ದೇವರ ಕೃಪೆಯಿಂದ ಗಾಂಧೀವವನ್ನು ಧಾರಣ ಮಾಡಿ ಸಮಸ್ತ ದುಷ್ಟರ ಸಂಹಾರವನ್ನು ಮಾಡಿದ ಅರ್ಜುನರ ಅವತಾರಿಗಳಾದಂತಹ ಶ್ರೀಮಟ್ಟಿಕಾಕೃತ್ಪಾದರಿಗೆ, ಸಕಲ ರುಜುತ್ವ ವಿರೋಧಿಗಳಿಗೆ, ರಾಜರ ದ್ವೇಷಿಗಳಿಗೆ ಶಿಕ್ಷೆಯನ್ನು ನೀಡುವಂತಹ ಭಾವಿರುದ್ರರಾದಂತಹ ಶ್ರೀಭೂತರಾಚಾರ್ಯರಿಗೆ ಪರಿಪೂರ್ಣವಾದ ಪರಿಶುದ್ಧವಾದ ವಿದ್ಯೆಯ ಆಕರರಾದ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ಅಂಥ ಪರಮ ಪರಿಶುದ್ಧ ವಿದ್ಯೆಗೆ ಆಕರರಾದಂತಹ ಶ್ರೀಮದ್ವಾದಿರಾಜ ತೀರ್ಥ ಗುರು ಸಾರ್ವಭೌಮರಿಗೆ, ಸರ್ವ ದುರ್ಮತ ಖಂಡನಾಚಾರ್ಯರಾದಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ, ಸರಸ್ವತೀಪತಿ ಬ್ರಹ್ಮದೇವರಿಗೆ, ಶ್ರೀ ಭೂ ದುರ್ಗಾದಿ ಅನಂತ ರೂಪಾತ್ಮಕರಾದ ಶ್ರೀ ಮಹಾಲಕ್ಷ್ಮೀ ದೇವಿಯರಿಂದ ಸಂಪೂಜಿತ ಚರಣರಾದಂತಹ ಅಖಿಲ ಅಜ್ಞಾನ ಮತಧ್ವಂತ ದಿವಾಕರರಾದ ಶ್ರೀಮದುಗ್ರ ನರಸಿಂಹದೇವರಿಗೆ, ಆ ನರಸಿಂಹಾದ್ಯನಂತ ರೂಪಗಳನ್ನು ಹೊಂದಿರುವಂತಹ ಅನಂತಗುಣ ಪರಿಪೂರ್ಣನಾದ, ಸರ್ವದೋಷ ದೂರನಾದ, ಸ್ವತಂತ್ರನಾದ, ಅಂತರ್ಯಾಮಿ, ಕರುಣಾ ಸಿಂಧು, ಆನಂದ ತೀರ್ಥ ಬಂಧು ಶ್ರೀ ವಿಷ್ಣು ನಾಮಕನಾದ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿಕೊಳ್ತೇನೆ. ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.